ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ ಮೈಸೂರು ಇವರ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ನಿವೃತ್ತ ಅರಣ್ಯಾಧಿಕಾರಿಗಳಾದಂಥ ದಿವಂಗತ ಎನ್ ಸುಬ್ರಹ್ಮಣ್ಯ ಸ್ಮರಣಾರ್ಥ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರು, ಸದಾಕಾಲ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಘುರಾಮ್ಜಿರವರೇ, ಹಿರಿಯರು, ನಿವೃತ್ತರಾದರೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಸಮಾಜದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವಿಶ್ವನಾಥರವರೇ, ಈ ಕಾರ್ಯಕ್ರಮವನ್ನು ಬಹಳ ವಿರಳದಲ್ಲಿ ವಿರಳವಾದ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಅವರ ತಂದೆ ಆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಆ ಇಲಾಖೆಯ ಕಷ್ಟ ಕಾರ್ಪಣ್ಯಗಳೇನು, ಹೇಗಿತ್ತು ಅನ್ನುವಂಥ ವಿಚಾರವನ್ನು ಮನನ ಮಾಡಿಕೊಂಡು ಅವರೊಂದಿಗೆ ಇದೇ ರೀತಿ ಕಾಯಕದಲ್ಲಿ ತೊಡಗಿದಂಥ ಇಲಾಖೆಯ ನಿವೃತ್ತರು ಮತ್ತು ನಿವೃತ್ತ ನೌಕರರು ಮತ್ತು ಇನ್ನೂ ಕೆಲಸದಲ್ಲಿರ್ತಕ್ಕಂಥ ಕೆಲವು ನೌಕರರಿಗೆ ಇವತ್ತು ಈ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿಯನ್ನು ನೀಡುವಂಥ ಒಂದು ವಿಶೇಷ ಆಲೋಚನೆ ಮಾಡಿದಂಥ ಗಾಯತ್ರಿ ಸುಂದರೇಶ್ ಅವರೇ ಮತ್ತು ಇದಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಸುಂದರೇಶ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮೈಸೂರು ನಗರದ ನಾಗರಿಕರೇ, ನಾನು ವಿರಳ ಮತ್ತು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೆ. ನಾವು ಸಾಮಾಜಿಕ ಜೀವನದಲ್ಲಿ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಸ್ಥಳದ ತುಂಬ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದನ್ನ ನೋಡಿದ್ದೀವಿ. ಆದರೆ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿ ಅನ್ನುವಂಥದ್ದು ನಾವು ಇಲಾಖೆ ಒಳಗಡೆ ಸರ್ಕಾರ ಕೊಡುವಂಥದ್ದು ಇರಬಹುದು, ಇದೆ. ಆದರೆ ನಮ್ಮೂರಿನಲ್ಲಿ ನಾವು ಕಂಡಂಥ ಒಂದು ಅಪರೂಪದ ಕಾರ್ಯಕ್ರಮ ಆದ್ದರಿಂದ ಇದೊಂದು ವಿರಳವಾದಂಥ ಕಾರ್ಯಕ್ರಮ. ನಾನು ಅವರ ತಂದೆಯ ಸಹಪಾಠಿಗಳು ಇಲ್ಲಿ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಸನ್ನಿವೇಶದಲ್ಲಿ ಅವರನ್ನೆಲ್ಲರನ್ನು, ಹಿರಿಯರನ್ನೆಲ್ಲರನ್ನು ನೋಡುವಂಥ ಸನ್ನಿವೇಶದಲ್ಲಿ ನನ್ನ ಮನಸ್ಸೊಳಗೆ ಅನಿಸ್ತಾ ಇತ್ತು, ನಾವು ಸದಾಕಾಲ ಒಂದು ಪದ ನಾವು ಮನೆಯೊಳಗೆ ಆಡ್ತಾ ಇರ್ತೀವಿ. ಯಾರು ಒಬ್ಬರಿದ್ದು ಏನೋ ಹೇಳ್ತಾ ಇದ್ರು, ಯಾರು ಕೇಳಿದ್ರು ಅರಣ್ಯ ರೋದನ ಅಂತ ಹೇಳ್ತಾ ಇರ್ತೀವಿ. ನಿರಂತರವಾಗಿ ಅರಣ್ಯ ರೋಧದೊಂದಿಗೆ ತಮ್ಮ ವೃತ್ತಿಯನ್ನು ಮಾಡಬೇಕಾದಂಥವರು ಅರಣ್ಯ ಇಲಾಖೆಯವರು. ಮನುಷ್ಯ ಸಂಘಜೀವಿ, ಮನುಷ್ಯನಿಗೆ ಗುಂಪಲ್ಲಿ ಬದುಕಿ ತಾನು ತನ್ನ ಬದುಕನ್ನು ಕಟ್ಟಿದಂಥವರು. ಇವರು ಈ ಪ್ರಕೃತಿಯ ರಕ್ಷಣೆಯ ಕಾಯಕದ ದೃಷ್ಟಿಯಲ್ಲಿ ತಮ್ಮ ಜವಾಬ್ದಾರಿ ಸೇವೆಗೆ ಏನು ಸೇರ್ತಾರೋ ಅಲ್ಲಿ ಹೋಗಿ ಕೆಲಸವನ್ನು ತೊಡ್ಕೊಂಡಾಗ ನಮಗೆ ಪ್ರವಾಸಿಗಳಾಗಿ ಅರಣ್ಯಕ್ಕೆ ಹೋಗ್ತೀವಿ. ನಾವು ವನ್ಯಜೀವಿಗಳನ್ನ ನೋಡಲಿಕ್ಕೆ ಅದು ಸೈಟ್ ಆದ ತಕ್ಷಣ ಒಂದು ರೀತಿ ರೋಮಾಂಚನ ಆಗುತ್ತೆ. ಅತ್ಯಂತ ರೋಚಕ ದೃಶ್ಯಗಳನ್ನು ನೋಡಿ ಸೆರೆ ಹಿಡಿಕೊಂಡು ತುಂಬ ಸಂತೋಷಪಟ್ಟು ಆ ಕ್ಷಣಿಕವಾಗಿ ವಾಪಸ್ ಬಂದ್ಬಿಡ್ತೀವಿ. ಆದರೆ ನಾವು ನೋಡುವಂಥ ಸಮಯಗಳು ಬೆಳಕು ಸೂರ್ಯ ಹುಟ್ಟಿದ ಮೇಲೆ ಬೆಳಗ್ಗೆ ಮತ್ತು ಸಂಜೆ ಹೋಗಿ ಆ ಅರಣ್ಯಗಳಿಗೆ ವಾಪಸ್ ಬಂದ್ಬಿಡ್ತೀವಿ. ನಾವು ಇಮ್ಯಾಜಿನ್ ಮಾಡಿದ್ರೆ ರಾತ್ರಿಯ ಪ್ರಹೊತ್ತಿನಲ್ಲಿ ಯಾವ ಸೌಲಭ್ಯವೂ ಇಲ್ಲದಂಥ, ಜನಮಾನಸವೂ ಇಲ್ಲದಂಥ ಆ ವಾತಾವರಣದಲ್ಲಿ ಅವರು 365 ದಿವಸಗಳು ಬದುಕನ್ನು. ಪ್ರಕೃತಿ ಹೇಗಿದೆ ಅಂತಂದ್ರೆ, ಯಾರು ಬಲಿಷ್ಠನೋ ಅವ್ರ ಮೇಲೆ ಆಕ್ರಮಣ ಮಾಡಿ ತಾನು ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳೋದು ಪ್ರಕೃತಿ ಒಳಗಿರ್ತಕ್ಕಂಥದ್ದು. ಅದು ಆನೆಯಿದೆ, ಹುಲಿಯಿದೆ, ಯಾವ್ಯಾವ ಪ್ರಾಣಿಗಳಿದೆಯೋ ಅವರವರು ತನ್ನ ಬಲಿಷ್ಠತೆಗೆ ಅನುಗುಣವಾಗಿ ತನ್ನ ಬದುಕನ್ನು ಕಟ್ತಾ ಇರುತ್ತೆ. ಅಲ್ಲಿ ಇವರು DCF, ಇವರು ACF, ಇವರು ರೇಂಜರು, ಇವರು ಫಾರೆಸ್ಟ್ರು, ಇವರು ಗಾರ್ಡರು, ಇವರು ವಾಚರ್ ಅನ್ನೋದು ಯಾವಿಲ್ಲ. ಅರಣ್ಯದಲ್ಲಿ ಯಾರು ಹೀರೋ ಅಂದ್ರೆ ಅರಣ್ಯವನ್ನ ಪೂರ್ತಿ ಪ್ರಮಾಣದಲ್ಲಿ ಹತ್ಕೊಂಡಿರ್ತಕ್ಕಂಥ ಸೋಲಗಾಯಿದ್ರೆ ಅವನೇ ಹೀರೋ. ಇಲ್ಲೇ ಹೋದ್ರೆ ತುಂಬಾ ಜನ ಅಧಿಕಾರಿಗಳು ಕೂಡ ತಮ್ಮ ಜೀವವನ್ನು ತೆಗೆದಿದ್ದಾರೆ. ನಾವು ಆ ಪ್ರಾಣಿಗಳ ಸೈಕಾಲಜಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥದ್ದನ್ನ ಬಹಳ ಹತ್ತಿರದಲ್ಲಿ ಅರಣ್ಯ ಒಳಗಡೆ ಹೋದಾಗ ಅವ್ರ ಜೊತೆ ಇದ್ದಾಗ ಅವ್ರು ಹೇಳ್ತಾ ಇರ್ತಾರೆ. ನಮಗೆ ನಾನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ನೋಡುವಂಥ ಸನ್ನಿವೇಶದಲ್ಲಿ 3-4 ಬಾರಿ ನೆನಪಾದದ್ದೇನೆಂದರೆ,
ನಾವು ಜೀವನ ಕಟ್ಟಲಿಕ್ಕಾಗಿ 3-4 ವರ್ಗದ ಜನ ಮನೆಯಿಂದ ಆಚೆ ಇರ್ತೀವಿ. ಯಾರ್ಯಾರು ಅಂತಂದ್ರೆ, ಒಂದು ಬೇರೆ ದೇಶಕ್ಕೆ ಹೋಗಿ ಗಳಿಸ್ಬೇಕು ಅಂತ ಹೋದಂಥವ್ರು, ಅಲ್ಲಿ NRIಗಳ ಸ್ಟೇಟಸ್ ಎಲ್ಲ ಕಡೆ ಕಾಯಕ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡಿರ್ತಕ್ಕಂಥವ್ರು ಒಬ್ಬರಿದ್ದಾರೆ. ಮತ್ತೊಂದು ಜನ ಜನರಿಂದ ದೂರ ಇರ್ತಕ್ಕಂಥವ್ರು, ಈ ನೆಟ್ವರ್ಕ್ ಮತ್ತೊಂದು ಯಾವುದಕ್ಕೂ ಸಂಪರ್ಕ ಬರಲಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಬರುವಂಥವ್ರು ಈ ಶಿಪ್ಪಿಂಗ್ಲಿ ಕೆಲಸ ಮಾಡೋ ಒಂದು ಗುಂಪಿದೆ. ಅವರು ಕೂಡ ಜನರಿಂದ ಕುಟುಂಬದಿಂದ ದೂರ ಇರ್ತಾರೆ. ಆದರೆ ಇತ್ತೀಚಿನ ಕಡಲ್ಗಳನ್ನ ಹೊಡೆತ ಬಿಟ್ಟರೆ ಜೀವಕ್ಕೆ ಆಪತ್ತಿದೆ ಅನ್ನೋ ರೀತಿ ಏನಿರಲ್ಲ, ತಪ್ಪಾಗಿ ತಾವು ತನ್ನ ವ್ಯವಹಾರ ಕ್ಷೇತ್ರ ತೊಳ್ಕೊಂಡಿರ್ತಾರೆ. ಆದರೆ ಈ ನಮ್ಮ ಅರಣ್ಯದಲ್ಲಿ ಕೆಲಸ ಮಾಡೋರು ಕುಟುಂಬದಿಂದನೂ ಹೊರಗಡೆ ಇರ್ತಾರೆ. ಸದಾಕಾಲ ಆಪತ್ತಿನ ಜೊತೆಗೆ ಪ್ರತಿ ಹೆಜ್ಜೆಯೂ ಅವರ ಜೀವನದ ಪ್ರತಿ ಹೆಜ್ಜೆಯೂ ನಡೀತಾ ಇರುತ್ತೆ ಅನ್ನೋ ಸೂಕ್ಷ್ಮವನ್ನ ನಾವು ಗಮನಿಸ್ಕೋಬೇಕಾಗತ್ತೆ. ಅವ್ರು ಏನ್ ಮಾಡೋ ಸಾಧನೆಗಳು ಅತ್ಯಂತ ಗೌಪ್ಯ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ಅದು ಸಮಾಜಕ್ಕೆ ಪ್ರಸ್ತುತ ಆಗೋದಿಲ್ಲ. ಯಾಕೆಂದ್ರೆ ಅದ್ರ ಒಳಗಡೆ ನಮ್ಗೆ ಪ್ರವೇಶ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನ ಈ ಅಧಿಕಾರಿಗಳು ಕಾಡನ್ನ ಅತ್ಯುತ್ತಮವಾಗಿ ಬೆಳೆಸಿದ್ದಾರೆ, ಗಿಡಗಳು ಹಾಕಿ ಬೆಳೆಸಿ ಅವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು. ಇವತ್ತು ರಿಸರ್ವ್ ಫಾರೆಸ್ಟ್ ಕಾಯ್ದೆ ಬಂದ ಮೇಲೆ ಅಲ್ಲಿ ಪ್ಲಾಂಟೇಶನ್ ನಿಂತಿದೆ ಅನ್ನೋದು ಬಿಟ್ರೆ, ಇವತ್ತು ಕಾಡನ್ನ ಉಳಿಸುವ ದೃಷ್ಟಿಯಲ್ಲಿ ತುಂಬಾ ದೊಡ್ಡ ಮಟ್ಟದ ಯಾರು ಎಲ್ಲರನ್ನೂ ಮೀರಿ ತಮ್ಮದೇ ಆದಂತ ಆತ್ಮಕ್ಕೆ ಉತ್ತರ ಕೊಡುವಂತ ದಿಕ್ಕಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ನಿಮಗೆ ನನಗೆ ಆಶ್ಚರ್ಯ ಆಗುತ್ತೆ, ನಾವು ಆ ಮನೆ ಒಳಗಡೆ ಯಾವತ್ತಾದ್ರೂ ಇತ್ತೀಚಿನ ದಿನಮಾನದಲ್ಲಿ ನಮ್ಮ ಬರೋ ನೀರೇ ಕಾವೇರಿ ನೀರು, ಆ ನೀರಿಗೆ RO ಪ್ಲಾಂಟ್ ಹಾಕಿಲ್ಲ ಅಂದ್ರೆ ನೀರು ಕುಡಿದ್ರೆ ಬಿಸ್ಲರಿ ತರಿಸ್ಕೊಳ್ಳುವಂಥವ್ರು ನಾವು. ವಾಸ್ತವವಾಗಿ ಫಾರೆಸ್ಟ್ ನೀವು ಹೋದ್ರೆ ಅವರು ಆ ವಾಚರ್ ಶೆಡ್ ಅವೆಲ್ಲ ಇದೆಯಲ್ಲ, ಅವೆಲ್ಲ ನೀವೇನಾದ್ರು ಗಮನಿಸಿದ್ರೆ ಅದು ಎಲ್ಲಿದೆ ಅಂದ್ರೆ ಒಂದು ಅತ್ಯಂತ ಡೀಪ್ ಫಾರೆಸ್ಟ್ ಒಳಗಡೆ ಇದೆ. ಅಲ್ಲಿ ಅವರು ಇರಬೇಕು, ಅವರವರ ಆಹಾರವನ್ನು ಅವ್ರು ತಯಾರು ಮಾಡ್ಕೋಬೇಕು. ಅಲ್ಲೇ ಹರಿಯುವ ಜರಿಯಲ್ಲಿ ನೀರನ್ನ ತಗೋಬೇಕು, ಅಲ್ಲೇ ಹೊಡೆದಿರೋ ಬೋರ್ವೆಲ್ ನೀರನ್ನ ತಗೋಬೇಕು. ಆ ನೀರಲ್ಲೇ ಊಟ ತಿಂಡಿ ಮಾಡಿ ತಾವು ಉಳ್ಕೊಂಡು ಆ ರಕ್ಷಣೆಯನ್ನ ಮಾಡಬೇಕು. ಇದು ಯಾಕೆ ಈ ಮಾತನ್ನ ಸೂಕ್ಷ್ಮವಾಗಿ ಹೇಳಿದೆ ಅಂದ್ರೆ, ನಮಗೆ ಅವರು ಹೇಗೆ ಬದುಕ್ತಿದ್ದಾರೆ ಅನ್ನೋದು ಅರಿವಿಲ್ಲದೆ ಹೋದ್ರೆ ನಮಗನ್ಸೋದು ಏನಂದ್ರೆ, ಇಲ್ಲಿ ಯಾರೋ ಫಾರೆಸ್ಟ್ ಯಾವ್ದೋ ಮನೆ ಕಟ್ಟಿದ್ರೆ, ಇಲ್ಲಿ ಯಾರೋ ರೇಂಜರ್ ಮನೆ ಕಟ್ಟಿದ್ರೆ ನೋಡಿ ಹೇಗೆ ಕಟ್ಟಿದ್ದಾರೆ ಅಂತೀವಲ್ಲ, ಅದಕ್ಕೆ ಹಿಂದೆ ಇರೋ ಪರಿಶ್ರಮವನ್ನು ನಾವು ಅರ್ಥ ಮಾಡ್ಕೋಬೇಕು ಸಮಾಜ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೆ. ಅತ್ಯಂತ ಶ್ರಮದಾಯಕವಾದ ಸದಾಕಾಲ ಆಪತ್ತಿನಿಂದ ಕರ್ತವ್ಯವನ್ನ ಮಾಡುವಂತ ಒಂದು ಇಲಾಖೆ ಇದ್ರು, ಅದು ಅರಣ್ಯ ಇಲಾಖೆ ಅನ್ನುವಂಥದ್ದನ್ನ, ಅದು ಕೆಳಹಂತದ ಅಧಿಕಾರಿಗಳು ವಿಶೇಷವಾಗಿ ಗಾರ್ಡು ಫಾರೆಸ್ಟು ಅವರ ಲೆವೆಲ್ ತನಕ 365 ದಿವಸನೂ ಕಾಡೊಳಗೆ ಇರಬೇಕು. ಸ್ವಲ್ಪ ಮೇಲ್ಪಟ್ಟವರು ವಾಹನನೂ ದೊಡ್ಡದಿದೆ, 4 ವೀಲರು, ಮತ್ತು ಹೊರ ಬರಲಿಕ್ಕೂ ಸ್ವಲ್ಪ ಅವಕಾಶ ಇದೆ. ಯಾರು ವಾಚರು ಫಾರೆಸ್ಟ್ರು ಇವರೆಲ್ಲ ಇದ್ದಾರೋ ಅಷ್ಟು ಜೀವನ ಅಲ್ಲೇ ಸಾಗಬೇಕು. ಅಂತ ಸ್ಥಿತಿಯಲ್ಲಿ ಈ ಅರಣ್ಯವನ್ನು ರಕ್ಷಣೆ ಮಾಡಿ ಈ ನಾವೆಲ್ಲ ಬಹಳ ಸಂತೋಷದಿಂದ ಹೆಮ್ಮೆಯಿಂದ